ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಇವರು ಗುಜರಾತ್ನ ಮುಖ್ಯಮಂತ್ರಿ ಅಲ್ಲ, ಆದ್ರೆ ಅಲ್ಲಿನ ಜನರು ಅವರನ್ನ ಯೋಗಿ ಆಫ್ ಗುಜರಾತ್ ಅಂತಾನೆ ಕರೀತಾರೆ. ಅವರು ಕಾವಿ ತೊಟ್ಟೋದಿಲ್ಲ, ಆದ್ರೂ ಕೂಡ ಗುಜರಾತ್ ಜನರ ಪಾಲಿಗೆ ಅವರು ಯೋಗಿಜಿ ತರಾನೆ. ಇದಕ್ಕೆ ಕಾರಣ ಅವರು ತಗೊಳ್ಳುವ ದಿಟ್ಟ ನಿರ್ಧಾರಗಳು ಹಾಗೂ ಅದನ್ನ ನಿಭಾಯಿಸುವ ರೀತಿ. ಅವರು ಬೇರೆ ಯಾರು ಅಲ್ಲ, ದಿನ ದಿನ ಇಡೀ ಭಾರತದಲ್ಲಿ ಫೇಮಸ್ ಆಗ್ತಾ ಇರುವ ಗುಜರಾತ್ನ ಹೋಮ್ ಮಿನಿಸ್ಟರ್ ಹರ್ಷ್ ಸಂಘವಿ. ಹರ್ಷ್ ಸಂಘವಿ ಹೆಸರನ್ನ ಕೇಳಿದ್ರೆ ಸಾಕು ಗುಜರಾತಿನ ಕ್ರಿಮಿನಲ್ಸ್ಗಳಿಗೆ, ಅತಿಕ್ರಮಣ ಮಾಡೋರಿಗೆ ಡಿಹೈಡ್ರೇಷನ್ ಶುರುವಾಗುತ್ತೆ. ಯಾಕಂದ್ರೆ ತಪ್ಪನ್ನ ಯಾರೇ ಮಾಡಿದ್ರು ಅವರು ತಗೊಳ್ಳುವ ಕ್ರಮವೇ ಅಂತದ್ದು. ಈಗ ಇಡೀ ದೇಶ ಇತ್ತೀಚೆಗೆ ಎಂದೂ ಕಾಣದೇ ಇದ್ದ ಬುಲ್ಡೋಸರ್ ಆಕ್ಷನ್ ಶುರುವಾಗಿದೆ. 36 ಬುಲ್ಡೋಸರ್ಸ್, 70 ಟ್ರ್ಯಾಕ್ಟರ್ಸ್, 5 ಹಿತಾಚಿ, 10 ಡಂಪರ್ಸ್. ಹಾಗೆ ಅಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದ ಮುಸ್ಲಿಂ ಸಮುದಾಯದವರು ಬಾಲ ಬಿಚ್ಚಿದ್ರೆ ಎಲ್ಲರನ್ನ ನೀಟಾಗಿ ನೋಡ್ಕೊಳ್ಳೋಕೆ ಸುಮಾರು 1500 ಪೊಲೀಸರನ್ನ ಹರ್ಷ್ ಸಂಘವಿ ನಿಯೋಜನೆ ಮಾಡಿ ಕೆಲಸ ಶುರು ಮಾಡಿದ್ರು. ಹಾಗಾದ್ರೆ ಪ್ರತಿಭಟನೆ ಆಗ್ಲೇ ಇಲ್ವಾ? ಖಂಡಿತ ಆಗಿದೆ. ಅವರನ್ನ ಎತ್ತಾಕಿಕೊಂಡು ಜೈಲಲ್ಲೂ ಇಟ್ಟಿದ್ದಾರೆ. ಅದಕ್ಕಾಗಿಯೇ 10 ಪೊಲೀಸ್ ವ್ಯಾನ್ಗಳಲ್ಲಿ 100 ಜನರನ್ನ ಅರೆಸ್ಟ್ ಮಾಡಲಾಯಿತು. ಇದೊಂದು ಬುಲ್ಡೋಸರ್ ಹಂಗಾಮದಿಂದ 9 ಧಾರ್ಮಿಕ ಸ್ಥಳಗಳು, 10 ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಪುಡಿ ಮಾಡಲಾಯಿತು. ಅಲ್ಲಿ ಅತಿಕ್ರಮಣವಾಗಿ ಒತ್ತುವರಿ ಆಗಿದ್ದ ಜಾಗ ಎಷ್ಟು ಗೊತ್ತಾ? 102 ಎಕರೆ. ಅದರ ಮೌಲ್ಯ ಬರೋಬ್ಬರಿ 350 ಕೋಟಿ ಆಗುತ್ತೆ. ಯಾಕಾಗಿ ಅಲ್ಲಿ ಹಿಂದೂಗಳು ಆಗ್ಲಿ, ಕ್ರೈಸ್ತರು ಆಗ್ಲಿ, ಜೈನರು, ಬೌದ್ಧರಾಗ್ಲಿ ಪ್ರತಿಭಟನೆ ಮಾಡಿಲ್ಲ? ಸರ್ಕಾರದ ವಿರುದ್ಧ ತಮ್ಮದೇ ತಪ್ಪಿದೆ ಅಂತ ಗೊತ್ತಿದ್ರು ಕೂಡ ಬೀದಿಗೆ ಬಂದು ಕೂಗಾಡುವ ಪ್ರಮೇಯ ಯಾಕೆ ಬಂತು ಅಂತ ಕೇಳಿದ್ರೆ ಅದೆಲ್ಲವೂ ಕೂಡ ವಕ್ಫ್ ಬೋರ್ಡಿನ ಆಸ್ತಿ ಅಂತ ಘೋಷಣೆ ಮಾಡಿ ಬಿಟ್ಟಿದ್ರು. ಅಂದ ಹಾಗೆ ಈ ಒತ್ತುವರಿ ತೆರವು ಕಾರ್ಯಾಚರಣೆ ಆಗಿದ್ದು ಎಲ್ಲಿ ಗೊತ್ತಾ? ಗುಜರಾತ್ನ ಸೋಮನಾಥ್ ಸಿಟಿಯಲ್ಲಿ. ಹಾಗೆ ನೋಡೋದಾದ್ರೆ ಸೋಮನಾಥ್ ಅನ್ನೋದು ಹಿಂದೂಗಳ ಪ್ರಸಿದ್ಧ ಯಾತ್ರಾ ಸ್ಥಳ. ಅಲ್ಲಿನ ಅಕ್ರಮ ನಿರ್ಮಾಣಗಳಿಗೆ ಅಲ್ಲಿನ ಬಿಜೆಪಿ ಸರ್ಕಾರ ನೋಟಿಸ್ ಕೊಡ್ತು. ಡೆಡ್ಲೈನ್ ಕೊಟ್ಟು ಈ ದಿನದ ಒಳಗೆ ಎಲ್ಲವನ್ನ ಖಾಲಿ ಮಾಡಿ ಅಂತ ಹೇಳ್ತು. ಆದ್ರೆ ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡ್ಕೊಂಡಿದ್ದೀವಿ, ಸರ್ಕಾರದ ಆದೇಶ ಪಾಲನೆ ಮಾಡೋಕೆ ಸಾಧ್ಯವೇ ಇಲ್ಲ ಅಂತ ಅಲ್ಲಿನವರು ಕೂತ್ರು. ಸುಮಾರು 500 ವರ್ಷಗಳ ಮಸೀದಿ ಕೂಡ ಆ ಜಾಗದಲ್ಲಿತ್ತು. ಮಸೀದಿ ಮಾತ್ರ ಅಲ್ಲ, ಅಕ್ರಮವಾಗಿ ಕಟ್ಟಲಾಗಿದ್ದ ದರ್ಗಾ, ಸ್ಮಶಾನ ಮತ್ತು ಮನೆಗಳು ಕೂಡ ಗುಜರಾತ್ ಸರ್ಕಾರ ಕೇರೆ ಅನ್ಲಿಲ್ಲ. ಯಾವಾಗ ಡೆಡ್ಲೈನ್ ಮುಗಿತೋ ಶುರುವಾಯ್ತು ನೋಡಿ ಅಸಲಿ ಆಟ. ಯಾರ ಪ್ರತಿಭಟನೆಗೂ ಕುಗ್ಗಲಿಲ್ಲ, ಯಾವ ಹೋರಾಟಕ್ಕೂ ಬಗ್ಗಲಿಲ್ಲ. ಕಣ್ಣು ಹಾಯಿಸಿದಷ್ಟು ದೂರ ಬರೀ ಅತಿಕ್ರಮಣವೇ ತೆರವು. ಸೋಮನಾಥ ದೇವಸ್ಥಾನದ ಸುತ್ತಮುತ್ತಲು ಸುಮಾರು 15,000 ಚದರ ಅಡಿಯಷ್ಟು ಜಾಗವನ್ನ ಮುಸ್ಲಿಮರು ಅತಿಕ್ರಮಣ ಮಾಡಿಕೊಂಡು ಇದು ವಕ್ಫ್ ಬೋರ್ಡಿಗೆ ಸಂಬಂಧಪಟ್ಟಿದ್ದು ಅಂತ ಬೊಬ್ಬೆ ಹಾಕೋಕೆ ಶುರು ಮಾಡಿದ್ರು. ಆದ್ರೆ ಅಲ್ಲಿರುವ ಸರ್ಕಾರ ದಾಖಲೆಗಳನ್ನ ನೋಡಿದಾಗ ಎನ್ಕ್ರೋಚ್ಮೆಂಟ್ ಅನ್ನೋದು ಗೊತ್ತಾಯ್ತು. ಈಗಾಗ್ಲೇ ದೇವಸ್ಥಾನದ ಸುತ್ತಲೂ ಸುಮಾರು 80% ಜಾಗವನ್ನ ನೆಲಸಮ ಮಾಡಿದೆ. ಅಲ್ಲಿನ ಸರ್ಕಾರ ಕಾನೂನಾತ್ಮಕವಾಗಿ ಏನನ್ನ ಮಾಡಬೇಕು ಅದನ್ನೇ ಮಾಡಿದೆ. ನಾಳೆ ಹೋಗಿ ಇದು ನನ್ನ ಜಾಗ ಅಂತ ವಿಧಾನಸೌಧದಲ್ಲಿ ಬೋರ್ಡ್ ಹಾಕಿಕೊಳ್ಳೋಕೆ ಆಗೋದಿಲ್ಲ. ಅದನ್ನ ನೋಡಿದ್ರೆ ಯಾವ ಸರ್ಕಾರ ಇದ್ರೂ ಕೂಡ ಸುಮ್ಮನೆ ಇರೋದಿಲ್ಲ. ಹೇಗೆ ಸರ್ಕಾರದ ಜಾಗದಲ್ಲಿ ಇಂತಹ ಕೆಲಸಕ್ಕೆ ಅವಕಾಶ ಇಲ್ವೋ, ಅದೇ ತರ ದೇವಸ್ಥಾನದ ಜಾಗದಲ್ಲೂ ಅವಕಾಶ ಇಲ್ವೇ ಇಲ್ಲ ಅನ್ನುವ ರೀತಿಯಲ್ಲಿ 100 ವರ್ಷಗಳ ಹಿಂದೆ ಮಸೀದಿ ಇದ್ರೂ ಕೂಡ ಕೇರ್ ಅನ್ನದೆ ಬುಲ್ಡೋಸರ್ ಅನ್ನ ನುಗ್ಗಿಸಿದ್ರು. ಮೊನ್ನೆ ರಾತ್ರಿಯ ಒಂದು ವಿಡಿಯೋ ನೋಡಿ ಅತಿಕ್ರಮಣ ಮಾಡಿದವರಿಗೆ ನಿದ್ದೆನೆ ಬರ್ಲಿಕ್ಕಿಲ್ಲ. ಸೋಮನಾಥದ ತುಂಬಾ ಬರೀ ಬುಲ್ಡೋಸರ್ಗಳನ್ನ ಸಾಲಾಗಿ ಪಾರ್ಕ್ ಮಾಡಲಾಗಿದೆ. ಡಿಟ್ಟೋ ಯೋಗಿ ಸ್ಟೈಲ್. ನೋಟಿಸ್ಗೆ ಕೇರೆ ಅನ್ನದವರು ಕೋರ್ಟ್ ಮೆಟ್ಟಿಲು ಹತ್ತಿ ಚಿಮಾರಿ ಹಾಕಿಕೊಂಡು ಬಂದ್ರು. ಉಳಿದಿದ್ದು ಗೌಜಿ ಗಲಾಟೆ ಅಷ್ಟೆ. ಅದನ್ನ ಮಾಡೋಕೆ ಗುಜರಾತ್ ಸರ್ಕಾರ ಹಾಗೂ ಪೊಲೀಸರು ಬಿಡ್ಲೇ ಇಲ್ಲ. ಹಾಗಂತ ಅಲ್ಲಿನ ಮುಸ್ಲಿಮರು ಸುಮ್ಮನೆ ಕೂರ್ಲಿಲ್ಲ.
ಪ್ರತಿ ಮನೆಗಳಿಂದಲೂ ಕೂಡ ಬೀದಿಗೆ ಬಂದು ಹೋರಾಟ ಮಾಡಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಬೀದಿಯಲ್ಲಿ ಏಕಕಾಲ ಬಂದ್ರು. ಆದ್ರೆ ಹರ್ಷ್ ಸಂಘವಿ ಅವರಿಗೆ ತಾವ್ ಏನು ಮಾಡ್ಬೇಕು ಹಾಗೂ ತಾವ್ ಏನು ಮಾಡೇ ಮಾಡ್ತೀವಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಿತ್ತು. ಅದಕ್ಕಾಗಿಯೇ ನೂರಾರು ಸಂಖ್ಯೆಯಲ್ಲಿ ಟ್ರ್ಯಾಕ್ಟರ್ಸ್ ಗಳನ್ನ ತಂದು ನಿಲ್ಸಿದ್ರು. ಮಸೀದಿಯ ಕಸವನ್ನ ತುಂಬೋಕೆ ಬೇಕಲ್ವಾ? ಒಂದು ಸರ್ಕಾರ ಹೇಗಿರ್ಬಾರ್ದು ಅನ್ನೋದಕ್ಕೆ ಕರ್ನಾಟಕ ಉದಾಹರಣೆ ಆದ್ರೆ ಹೇಗಿರ್ಬೇಕು ಅನ್ನೋದಕ್ಕೆ ಗುಜರಾತ್ ಉದಾಹರಣೆ ಆಗಿದೆ. ಅದರಲ್ಲೂ ಹೋಮ್ ಮಿನಿಸ್ಟರ್ ವಿಚಾರಕ್ಕಂತೂ ಸಂದೇಹವೇ ಬೇಡ. ತಪ್ಪು ಯಾರ್ ಮಾಡಿದ್ರು ತಪ್ಪೆ, ಅತಿಕ್ರಮಣ ಯಾರ್ ಮಾಡಿದ್ರು ಅಷ್ಟೇ, ಮರಳಿ ಕೊಡೋಕೆ ರೆಡಿ ಇರಿ ಅನ್ನೋದ್ರಲ್ಲಿ ತಪ್ಪಿಲ್ಲ. ಓಲೈಕೆ ಹೊಂದಾಣಿಕೆ ಇದೆಲ್ಲ ಇದ್ದಲ್ಲಿ ಮಾತ್ರ ಇಂತಹ ಆಡಳಿತ ಕಾಣೋಕೆ ಸಾಧ್ಯ. ಫೈನಲಿ ಗುಜರಾತಿಗೆ ಒಬ್ರು ಯೋಗಿ ಆದಿತ್ಯನಾಥ್ ಅವರು ಸಿಕ್ಕಿದ್ರು ಅನ್ನೋದು ನಿಜಕ್ಕೂ ಒಪ್ಪಬಹುದಾದ ಸಂಗತಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.